आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठिं दयानिधिं। विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमल्यार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयान्ता नमस्ते गुरुर्मम। हरिः ओಂ हरिः ओಂ हरिः ओಂ। ಅನಂತಕೋಟಿ ಬ್ರಹ್ಮಾಂಡ ನಾಯಕ ಪುರಂದರದಾಸರ ಗದ್ಯ. ಇದರ ಉಗಮ ಹೇಗಾಯಿತು ಎಂಬತಕ್ಕಂಥ ಹಿನ್ನೆಲೆಯನ್ನು ಸಹ ಇಲ್ಲಿ ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ ನೋಡಿ. ಮಧ್ವ ಸಿದ್ಧಾಂತ ಸಾರನು ಒಂದೇ ಕಡೆ ನೋಡ ಬಯಸುವ ಜಿಜ್ಞಾಸುಗಳಿಗೆ ಇಲ್ಲಿದೆ ರಸದ ಔತಣ. ಶಾಸ್ತ್ರ ಅಧ್ಯಯನ, ಅಭ್ಯಾಸ, ಪೂರ್ವ ಪಕ್ಷಗಳು ಯಾವುದು, ಸಿದ್ಧಾಂತ ಯಾವುದು, ಪೂರ್ವ ಪಕ್ಷ ಯಾವುದು ಎಂಬ ನಿರ್ದಿಷ್ಟತೆ ಹೊಂದಲು ಬಹು ಸಮಯ ಬೇಕಾದೀತು. ಆದರೆ ಇಲ್ಲಿ ಆ ಸಮಸ್ಯೆಗೆ ಬರುವುದಿಲ್ಲ. ಶ್ರೀ ಪುರಂದರದಾಸರು ಕಲಿಯುಗದ ಜನರಿಗೆ ಬಲು ಸುಲಭವಾಗಿ ತತ್ವಗಳನ್ನು ಕನ್ನಡ ಭಾಷೆಯಲ್ಲಿ ನಮಗೆ ತಿಳಿಯುವ ರೀತಿಯಲ್ಲಿ ಹಾಗೂ ನೇರವಾಗಿ ಸಿದ್ಧಾಂತವನ್ನೇ ಅನುಗ್ರಹಿಸಿದ್ದಾರೆ. ಅದೇ ಪುರಂದರದಾಸರ ಗದ್ಯವೆಂದು ಪ್ರಸಿದ್ಧಿಯಾದ ಅನಂತಕೋಟಿ ಬ್ರಹ್ಮಾಂಡ ನಾಯಕ. ನನ್ನ ಚಿಕ್ಕಂದಿನಲ್ಲಿ ಮಾತಾಪಿತರ ನೆರವಿನೊಂದಿಗೆ ಪ್ರತಿದಿನ ಸೋದರ ಸೋದರಿಯರು ನುಡಿಯುತ್ತಿದ್ದ 780 ಪದಪುಂಜಗಳು, ಶ್ರೀ ವೇದವ್ಯಾಸ ದೇವರ 18 ಪುರಾಣಗಳನ್ನು 16 ಬಾರಿ ಅವಲೋಕಿಸಿದ ನಂತರ ದೊರಕುವ ಮಧ್ವ ಮತದ ಪ್ರಮೇಯಗಳ ಪಂಚಾಮೃತ ಎಂಬುವಂತೆ ಇತ್ತು. ಈ ಪಂಚಾಮೃತ ಸವಿ ಹಾಗೂ ಮಾಧುರ್ಯದ ಜ್ಞಾನ ಕರುಣಿಸಿದ ನಮ್ಮ ವಿದ್ಯಾಗುರುಗಳು ಅವರ ಅನುಗ್ರಹದಿಂದಲೇ ನಮ್ಮ ತಂದೆಯವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಶತ ಎಂದರೆ 100, ಮಾನ ಅಂದರೆ ಪ್ರಮಾಣಗಳಿಂದ ಮಧ್ವಮತದ ಪ್ರಮೇಯಗಳನ್ನು ಕಿಂಚಿತ್ ವಿಸ್ತಾರವಾಗಿ ಚಿಂತಿಸುವ ವಿಷಯಗಳನ್ನು ಸೋದರ ಸೋದರಿಯರಲ್ಲದೆ ಸಕಲ ಸಜ್ಜನ ಬಾಂಧವರಿಗೂ ಸಹಾಯವಾಗಬಹುದು ಎಂಬ ಆಶಯದಿಂದ ಈ ಕಿರುಹೊತ್ತಿಗೆ ದೈವಾನುಗ್ರಹದಿಂದ ನಿಮ್ಮಗಳಿಗೆ ಕೈ ಸೇರಿದೆ. ವಿಶ್ವಂ ಮಿಥ್ಯಾ ಬ್ರಹ್ಮೈವ ಸತ್ಯ ಎನ್ನುವ ಮಾಯಾವಾದಿಗಳಿಗೆ ದಿಟ್ಟ ಉತ್ತರವಾಗಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬಲ್ಲಿ ವಿಶ್ವಂ ಮಿಥ್ಯಾ ಎಂಬುದು ನೀವು ಈ ಜನ್ಮದಲ್ಲಿ ಹುಟ್ಟುಕುಳ್ಳರಾದ್ದರಿಂದ ಈಗಿನ ವಿಶ್ವ ತಿಳಿದಿಲ್ಲ, ನಂತರದ ಜನ್ಮಗಳಲ್ಲಿ ತಿಳಿಯಬಹುದೇ ಎಂಬುದಕ್ಕೆ ಉತ್ತರ ಮಾಯಾವಾದಿಗಳು ಕೇವಲ ಜನ್ಮಾಂಧರಲ್ಲ, ಮಹಾಂಧರು. ಅಂದರೆ ಜನ್ಮ ಜನ್ಮೇಪಿ ಅಂದರೆ ಆಗಿರುತ್ತಾರೆ. ಒಂದು ವಿಶ್ವ ಅಲ್ಲ, ಅನಂತ ವಿಶ್ವದ ನಾಯಕ ನಮ್ಮ ಪ್ರಭು. ಒಂದು ವಿಶ್ವವನ್ನೇ ಕಾಣದವರು ಅನಂತ ವಿಶ್ವನ ಹೇಗೆ ತಾನೇ ಕಾಣಿಯಾರು? ಹೀಗೆ ಹಿಂದಿನ ಹಾಗೂ ಮುಂದಿನ ಮಾಯಾವಾದಿಗಳಿಗೆ ಅನಂತ ವಿಶ್ವ ಇರುವುದಾಗಿ ಹೇಳುವ ಮೂಲಕ ಅನಂತ ಮಾಯಾವಾದಿಗಳಿಗೆ ಉತ್ತರಿಸಿದಂತೆ ಆಯಿತು. ವಿಶ್ವವನ್ನೇ ಕಾಣದವರು ವಿಶ್ವನಾಥವನನ್ನು ಹೇಗೆ ತಾನೇ ಅರಿಯಲು ಸಾಧ್ಯ ಎಂಬ ಮಾತೆಂದು ಸಮರ್ಥಿಸಿಕೊಂಡು ಪ್ರಬಲವಾಗಿ ನಿರಾಕರಣೆ ಮಾಡಿರುವ ದಾಸರು ಈ ಅನಂತ ಕೋಟಿಗಳಿಂದ ಅಂದರೆ ಪದಕೋಟಿಗಳಿಂದ ಮಾಯಾವಾದವನ್ನು ತಿರಸ್ಕರಿಸಿದ್ದಾರೆ. ಹಾಲಾಹಲವನ್ನು ದೂರ ಸರಿಸಿ ಅಮೃತವನ್ನು ಉಣಬಡಿಸಿದ್ದಾರೆ. ಈ ಪುರಂದರದಾಸರ ಗದ್ಯ ನಾಮಾವಳಿಯು ನಾಗಾಲೋಟ ಹೇಗೆ ಸಾಗಿದೆ ಅಂತ ಚಿಂತನೆ ಮಾಡಿದರೆ 1ರಿಂದ 60 ತನಕ ದೇವರ ಲಕ್ಷಣ ಹೇಳಿದ್ದಾರೆ. 61ರಿಂದ 92ವರೆಗೆ ದೇವರ ರೂಪ ಚಿಂತನೆ ಮಾಡಿದ್ದಾರೆ. 93ರಿಂದ 143ವರೆಗೂ ರಾಮಕೃಷ್ಣ ಅವತಾರ ಚಿಂತನೆ ಮಾಡಿದ್ದಾರೆ. 144ರಿಂದ 180ವರೆಗೂ ತೀರ್ಥಕ್ಷೇತ್ರದಲ್ಲಿ ದೇವರ ಚಿಂತನೆ ಮಾಡಿದ್ದಾರೆ.
ವೇದಾಂತ ಎಂಬುದು ದಾಸ ಸಾಹಿತ್ಯದೊಂದಿಗೆ ವ್ಯಾಸ ಸಾಹಿತ್ಯ ಸೇರಿದಾಗ ಪೂರ್ಣ ಎನಿಸುವುದು. ಅನಂತ ಎಂಬ ಅಕಾರವು ಶ್ರೀ ವೇದವ್ಯಾಸದೇವರ ಬ್ರಹ್ಮಸೂತ್ರದ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದೇ ಆಗಿದೆ. ರಮಾ ಬ್ರಹ್ಮ ರುದ್ರ ಇಂದ್ರಾದಿ ವಂದ್ಯಂ ಎಂಬುದು ಶ್ರೀ ವೇದವ್ಯಾಸದೇವರ 18 ಪುರಾಣಗಳಲ್ಲಿ ಒಂದಾದ ಭವಿಷ್ಯೋತ್ತರ ಪುರಾಣದ ಮೊದಲನೇ ಶ್ಲೋಕವಾಗಿದೆ. 180 ಎಂಬ ಸರಳ ರೇಖೆಗೆ ವೃತ್ತ ಜೋಡಿಸಿ ನೋಡಿದಾಗ ವ್ಯಾಸ ದಾಸ ಸಮನ್ವಯ ಅರಿವಾಗುತ್ತದೆ. ದೇವನಾಗರಿ ಭಾಷೆಯಲ್ಲಿ ಸಮಗ್ರ ಶಾಸ್ತ್ರ, ಉಪನಿಷತ್ತು, ಇತಿಹಾಸ, ಪುರಾಣಗಳನ್ನು ಅವರವರ ಮಾತೃಭಾಷೆಗೆ ತರ್ಜಮೆ ಮಾಡುವುದೇ ಇಂದಿನ ಶಾಸ್ತ್ರಾಭ್ಯಾಸ ಎನಿಸಿದೆ. ನಮ್ಮ ಮಾತೃಭಾಷೆಗೆ ಮಾತ್ರವೇ ನಮ್ಮ ಮನಸ್ಸಿನ ಭಾವನೆಗಳ ಕಾಣಿಕೆಯನ್ನು ಪೂರ್ಣಯಿಸುವ ಸಾಮರ್ಥ್ಯ ಇರುವಂತಹದ್ದು. ಇದನ್ನು ಶಾಸ್ತ್ರೀಯವಾಗಿ ಸ್ವರೂಪ ಜ್ಞಾನ ಅಥವಾ ಪ್ರಮಾ ಅಥವಾ ಪ್ರತಿಭೆ ಎಂದು ಕರೆಯುತ್ತಾರೆ. ಇದೇ ನಮ್ಮ ಅಂತರಂಗವನ್ನು ಮುಟ್ಟುವ ಭಾಷೆ ಎನಿಸಿದೆ. ಶ್ರೀ ಪುರಂದರದಾಸರ ಗದ್ಯ ಕನ್ನಡ ಭಾಷೆಯಿಂದ ದೇವನಾಗರಿ ಭಾಷೆಗೆ ದಿವ್ಯ ಸೇತುವೆಯಂತಾಗಿದೆ. ಈ ಸೇತುವೆ ಬಳಸಿಯೇ ನಾವು ನಮ್ಮ ಬಿಂಬಮೂರ್ತಿಯನ್ನು ಕಾಣಲು ಸಾಧ್ಯ ಎಂದು ನಿರೂಪಿಸಿರುತ್ತಾರೆ. ಭಾರತೀಯ ರಮಣ ಎಂಬ ಮುಖ್ಯ ಪ್ರಾಣ ಎಂಬ ಶಬ್ದವು ಪ್ರಾಯಶಃ ದಾಸರ ಶಬ್ದದಿಂದಲೇ ಆಯ್ದ ಶ್ರೇಷ್ಠ ಮಾಣಿಕ್ಯವೆನಿಸಿದೆ. ಇದೊಂದೇ ಉದಾಹರಣೆ ಸಾಕು ದಾಸರ ಗದ್ಯದ ತಿರುವಿನ ನಿರೂಪಣಾ ಸಾಮರ್ಥ್ಯಕ್ಕೆ. ಶ್ರೀ ಪುರಂದರದಾಸ ರಚಿಸಿರುವ ಅನಂತ ಕೋಟೆ ಬ್ರಹ್ಮಾಂಡ ನಾಯಕ ಇದರ ದಾಸರ ಗದ್ಯವೆಂದೇ ಪ್ರಸಿದ್ಧಿಯಾಗಿದೆ. ಇದು ವಿನೂತನವಾದುದು. ಪದ್ಯ ಎಂದರೆ ತಾಳ, ರಾಗ, ಛಂದಸ್ಸು ಇದರ ಮೇಲಿನ ರೂಪವಾಗಿರುತ್ತದೆ. ಆದರೆ ಇದು ಗದ್ಯ ರೂಪ. ಯಾವುದೇ ರಾಗವನ್ನು ಯಾವುದೇ ತಾಳವನ್ನು ಸಂಯೋಜಿಸಿ ಹೇಳಬಹುದಾಗಿದೆ. ಅದಕ್ಕೆ ಅದೇ ಭಕ್ತಿ ಭಾವದೊಂದಿಗೆ ಆಳವಾದ ಜ್ಞಾನದ ಅವಶ್ಯಕತೆ ಇರಬೇಕಾಗುವುದು. ಭಗವತ್ ತತ್ವ ತಿಳಿಯಲು ಶ್ರೀಮದಾನಂದ ತೀರ್ಥರು ಮೂರು ಮಾರ್ಗವನ್ನು ತೋರಿಸಿದ್ದಾರೆ. ಅದೇ ಪ್ರಸ್ಥಾನ ತ್ರಯವೆಂದು ಕರೆಯುವುದು. ಸಾತ್ವಿಕರಿಗೆ ತಮ್ಮ ಸ್ವರೂಪಭೂತ ಸುಖವನ್ನು ಹೊಂದುವ ಸ್ಥಾನವೇ ಮೋಕ್ಷ. ಪ್ರಶಸ್ತವಾದ ಸ್ಥಾನ ಅಂದರೆ ಮಾರ್ಗ, ಅದೇ ಪ್ರಸ್ಥಾನ. ಆದ್ದರಿಂದ ಮೋಕ್ಷದ ಹಾದಿಯೇ ಪ್ರಸ್ಥಾನಗಳು ಎಂದು ತಿಳಿಯಬೇಕು. ವೇದವಾಣಿಯನ್ನು ಶ್ರುತಿ ಪ್ರಸ್ಥಾನವೆಂದು, ವೇದವ್ಯಾಸವಾಣಿಯನ್ನು ಸೂತ ಪ್ರಸ್ಥಾನವೆಂದು, ದಾಸವಾಣಿಯನ್ನು ಇತಿಹಾಸ ಪುರಾಣ ಪ್ರಸ್ಥಾನವೆಂದು ಪ್ರಖ್ಯಾತವಾಗಿದೆ. ವೇದಗಳು ಅನಂತವಾಗಿದ್ದರೂ ಅನಂತನನ್ನು ಸಾಕಲ್ಯೇನ ಹೇಳಲು ಅಸಾಧ್ಯವೆಂದು ಕೈಚೆಲ್ಲಿ ಕೂಡುತ್ತದೆ. ವೇದ ಮಂತ್ರಗಳನ್ನು ಇಡೀ ಜನ್ಮವೆಲ್ಲ ಜಪಿಸುತ್ತಿದ್ದರೂ ಭಗವತ್ ತತ್ವ ಪೂರ್ಣವಾಗಿ ತಿಳಿದೆವು ಎಂಬ ತೃಪ್ತಿ ಬರುವುದಿಲ್ಲ. ಶ್ರೀ ವೇದವ್ಯಾಸ ದೇವರು ಬ್ರಹ್ಮಸೂತ್ರ ರಚಿಸಿ ವೇದಾರ್ಥ ನಿರ್ಣಯ ಮಾಡಿಕೊಟ್ಟರು. ಶ್ರೀಮದಾನಂತೀರ್ಥರು ಸೂತ್ರಭಾಷ್ಯ ರಚಿಸಿ ಸೂತ್ರದ ಗತಿ ಅಸಾಮಾನ್ಯವಾದುದು ದೇವರನ್ನು ತಿಳಿಯುವ ಏಕೈಕ ಮಾರ್ಗವೆಂದು ವೇದದಲ್ಲಿ ಹೇಳಿದುದನ್ನೇ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ವೇದ ಸಹಕಾರಿಯಾಗಿ ಸೂತ್ರಗಳು ಪ್ರಚಾರವಾಯಿತು. ದಾಸವಾಣಿಯಲ್ಲಿ ಇತಿಹಾಸ ಪುರಾಣಗಳಲ್ಲಿ ವೇದ ಹಾಗೂ ಸೂತ್ರಗಳಿಂದ ನಿರ್ಣಯವಾದ ಭಗವತ್ ತತ್ವಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಿದರು. ಇತಿಹಾಸ ಪುರಾಣಗಳು ಯಾರಿಗೆ ಅರ್ಥವಾಗುವುದು ಅಂದರೆ ಯಾರು ವೇದ ಮಂತ್ರದೊಂದಿಗೆ ಸಿದ್ಧರೋ, ಸೂತ್ರದಿಂದ ಭಗವತ್ ತತ್ವಗಳನ್ನು ಅರಿತಿರುವರೋ ಅಂಥವರಿಗೆ ಮಾತ್ರ ಅರ್ಥವಾಗುವುದು. ಶ್ರೀ ಪುರಂದರದಾಸರು ಇತಿಹಾಸ ಪುರಾಣಗಳಲ್ಲಿ ಉದಾಹರಣಾ ಪೂರ್ವಕವಾಗಿ ಕಥಾಮಾಲಿಕ ರೂಪದಲ್ಲಿ ರಚಿಸಿಕೊಟ್ಟಿದ್ದಾರೆ. ಅದೇ ಭಗವತ್ ತತ್ವಗಳನ್ನು ನುಡಿದಿದ್ದಾರೆ. ಜೀವ ನಿತ್ಯ, ಅವರ ಭಾಷೆಯೋ ನಿತ್ಯ. ಅದೇ ವೇದ ಭಾಷೆ, ದೇವನಾಗರಿಯ ಭಾಷೆ. ಜೀವರಿಗೆ ಶರೀರ ಸಂಪರ್ಕ ವ್ಯವಹಾರಕ್ಕಾಗಿ, ಆಗ ಮಾತೃಭಾಷೆ ಉಗಮವಾಗುವುದು. ಆದ್ದರಿಂದ ಮಾತೃಭಾಷೆ ವ್ಯವಹಾರ ಭಾಷೆ ಎನಿಸಿತು. ಶರೀರ ಅನಿತ್ಯ, ಅದರ ವ್ಯವಹಾರವೂ ಒಂದು ದಿನ ನಿಲ್ಲಬೇಕಾಗುತ್ತದೆ. ನಿಲ್ಲುವ ಪೂರ್ವದಲ್ಲಿ ನಿತ್ಯ ಗಡಿಯನ್ನು ಸೇರಿಸುವುದೇ ಸೇತುವೆ. ಅದೇ ದಾಸರ ಗದ್ಯ ಎನಿಸಿದೆ. ಇತಿಹಾಸ ಪುರಾಣಗಳಿಗೆ ಅಂತ್ಯವಿಲ್ಲ. ಕೇಳಿದ್ದೇ ಕೇಳುತ್ತಿದ್ದರೂ ನೂತನ ಪ್ರಕಾರ ಭಗವತ್ ತತ್ವಗಳೇ ಹೆಚ್ಚು ಹೆಚ್ಚು ಗಟ್ಟಿಯಾಗುವುದು. ಇಂದಿನ ಚರಿತ್ರೆ, ನಾಳಿನ ಇತಿಹಾಸ. ಕಾಲ ನಿತ್ಯ, ಜೀವರೂ ನಿತ್ಯರು. ಆದ್ದರಿಂದ ನಿತ್ಯವಾಗಿ ನಡೆದು ಬಂದಿರುವುದು ಪುರಾಣಗಳು. ಶ್ರೀ ಪುರಂದರದಾಸರು ಗದ್ಯ ರೂಪದಲ್ಲಿ ಭಗವತ್ ತತ್ವವನ್ನು ಪ್ರಸ್ಥಾನತ್ರಯವನ್ನು ಬಳಸಿಕೊಂಡಿದ್ದಾರೆ. ಆದ್ದರಿಂದ ಈ ಗದ್ಯ ಪ್ರಸ್ಥಾನತ್ರಯ ತಿಳಿದವರಿಗೆ ಮಾತ್ರವೇ ಅರ್ಥವಾಗುವುದು. ಇತಿಹಾಸ ಪುರಾಣ ಹೇಳುವವರು ವೇದಾಂತಿಯೂ ಆಗಿರಬೇಕು ಹಾಗೂ ಸೂತ ಪ್ರಸ್ಥಾನ ತಿಳಿದಿರಬೇಕು.
ಇವೆರಡರ ರಸವೇ ಅಂದರೆ ಸಾರವೇ ಪುರಾಣ ಪ್ರಸ್ಥಾನ. ಕೇವಲ ಪುರಾಣ ಮಾತ್ರ ಕೇಳಿದವರಿಗೆ ಅದು ಕಥಾ ಕಾಲಕ್ಷೇಪ ಮಾತ್ರ, ಕಾಲ ಸಾಫಲ್ಯ ಎನಿಸುವುದಿಲ್ಲ. ಮೂಲ ಪುರಾಣಿಕರಾದ ಸೂತರು ಹಾಗೂ ಶೌನಕಾದಿಗಳು ವೇದಾಂಗ ಪಂಡಿತರಾಗಿದ್ದರಿಂದಲೇ ಪುರಾಣಿಕರಾದರು. ಸ್ವಯಂ ಶ್ರೀ ವೇದವ್ಯಾಸ ದೇವರು ವೇದೋಕ್ತ ಪುರುಷರಾದರು. ಸೂತ್ರವನ್ನು ರಚಿಸಿ 18 ಪುರಾಣಗಳನ್ನು ಹಾಗೂ ಇತಿಹಾಸಗಳನ್ನು ರಚಿಸಿದ್ದಾರೆ. ಶ್ರೀ ಪುರಂದರದಾಸರು ತಮ್ಮ ದಾಸವಾಣಿಯಲ್ಲಿ ತ್ರಿವೇಣಿ ಸಂಗಮವನ್ನು ಪ್ರದರ್ಶಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಈ ದಾಸರ ಗದ್ಯ ಅನಂತಕೋಟಿ ಬ್ರಹ್ಮಾಂಡ ನಾಯಕ. ಇದನ್ನು ಓದುವ ಪರಿ ಹೇಗೆ? ಒಮ್ಮೆ ನೀವು ಓದಿಕೊಂಡು ಅಥವಾ ಕೇಳಿಕೊಂಡು ನಂತರ ಕಣ್ಣು ಹಾಯಿಸಿ ನೋಡಿ, 10 ನಿಮಿಷ ಧ್ಯಾನಿಸಿ. ಅದೇ ಧ್ಯಾನ ನಂತರ ಮತ್ತೆ ಓದಿ ಅಂದರೆ ಮನನ ಮಾಡಿಕೊಳ್ಳಿ. ವಿಶೇಷ ಅರ್ಥವನ್ನು ಆಸ್ವಾದಿಸಿ. ದಾಸ ಸಾಹಿತ್ಯದ ಸವಿ ಶಾಸ್ತ್ರಕ್ಕೆ ವಿರುದ್ಧವಾದ ಹೆಚ್ಚಿನ ಅರ್ಥವನ್ನು ಸೇರಿಸಿಕೊಳ್ಳಿ. ಶ್ರೀಮದ್ ಭಾಗವತ, ಶ್ರೀಮದ್ ರಾಮಾಯಣಗಳಲ್ಲಿ ಪ್ರಶ್ನೆ ಮಾಡುವುದರಿಂದಲೇ ಆರಂಭವಾಗಿದೆ. ಪ್ರತಿ ಸ್ಕಂದ ಅಧ್ಯಾಯಗಳ ಆದಿಯಲ್ಲಿ ಪ್ರಶ್ನೆ ಇರುತ್ತದೆ. ಶ್ರೀ ಮಹಾಭಾರತ ಹಾಗೂ 18 ಪುರಾಣಗಳಲ್ಲಿ ಕೆಲವು ಅಧ್ಯಾಯಗಳೇ ಪ್ರಶ್ನೆಗಾಗಿ ಮೀಸಲಾಗಿದೆ. ಉದಾಹರಣೆಗೆ ಯಕ್ಷ ಪ್ರಶ್ನೆ ಇತ್ಯಾದಿ. ಈ ರೀತಿಯಾಗಿ ವೇದವ್ಯಾಸದೇವರು ರಚಿಸಿದ್ದಾರೆ. ಆದ್ದರಿಂದ ದಾಸ ಸಾಹಿತ್ಯವನ್ನು ಅದೇ ಸುಳಿವಿನ ಹಾದಿಯಲ್ಲಿ ಚಿಂತಿಸಿದಾಗ ಸಮಗ್ರ ಶಾಸ್ತ್ರ ಚಿಂತನೆ ಎನಿಸುವುದು. ಚಿಂತಕರಲ್ಲಿ ಸವನೆಯ ಪ್ರಾರ್ಥನೆ. ಈ ಲೇಖನ ಅಥವಾ ಬರಹ ಕೇವಲ ನನ್ನ ವಾಕ್ಶುದ್ಧಿಗಾಗಿ ತಯಾರಿಸಿದ್ದು. ಇದರಲ್ಲಿ ಅನೇಕ ಲೋಪದೋಷಗಳಿದ್ದೇ ಇರುತ್ತದೆ. ದಯವಿಟ್ಟು ತಿಳಿಸಿಕೊಡಿ. ಅದನ್ನು ತಿದ್ದುಕೊಂಡು ಮುಂದಿನ ಹೆಚ್ಚಿನಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶ ನೀಡಿದಂತಾಗುತ್ತದೆ. ವ್ಯಾಕರಣ ದೋಷ, ಅಕ್ಷರ ಜೋಡಣೆ ದೋಷ ಎಲ್ಲವೂ ನನ್ನದೇ ಆಗಿರುತ್ತದೆ. ದಯವಿಟ್ಟು ತಿದ್ದಿಕೊಳ್ಳಲು ಅವಕಾಶ ಕೊಡಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಈ ರೀತಿಯಲ್ಲಿ ಶ್ರೀ ಪುರಂದರದಾಸರ ಗದ್ಯವನ್ನೇ ಶಾಸ್ತ್ರ ಮಾದರಿಯಲ್ಲಿ ತಿಳಿಯಬೇಕಾದರೆ ಒಂದು ಪ್ರಶ್ನೆ, ಒಂದು ಉತ್ತರ, ಈ ರೀತಿಯಲ್ಲಿ ಇದನ್ನು ಮುಂದುವರಿಸಬೇಕೆಂಬ ಅಪೇಕ್ಷೆಯಾಗಿದ್ದರಿಂದ ದೇವರು ನಮ್ಮಲ್ಲಿ ನಿಂತು ನುಡಿಸಿದ ಭಾಗವನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಸಾವಧಾನ ಚಿತ್ತವಾಗಿ ಕೇಳಿ ಆನಂದಿಸಿ. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ.